ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿ ಬಾಕಿ ಹಣ ಜಮೆ ಆಗೋದಕ್ಕೆ ಶುರು ಆಯ್ತಾ? ಹೌದು, ಯಾಕಂದ್ರೆ ಈಗಾಗಲೇ ಗೃಹಲಕ್ಷ್ಮಿಯರಿಗೆ ಹಣ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗ್ತಾ ಇದೆ. 2,000 ಕೆಲವರಿಗೆ ಜಮೆ ಆಗಿದ್ರೆ 4,000 ಕೆಲವರಿಗೆ ಜಮೆ ಆಗಿದೆ. ನೋಡಿ ವೀಕ್ಷಕರೇ, ನಿಮಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು? ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಗೃಹಲಕ್ಷ್ಮಿಯರಿಗೆ ಮತ್ತು ರೇಷನ್ ಕಾರ್ಡ್ ಇದ್ದವರಿಗೆ 2 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ 3 ದೊಡ್ಡ ಸಿಹಿ ಸುದ್ದಿ ಕೂಡ ಬಂದಿದೆ. ಇತ್ತ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ, BPL ಕಾರ್ಡ್ ಇದ್ದವರಿಗೂ ಕೂಡ ಹೊಸ ಅಪ್ಡೇಟ್ ರಾಜ್ಯ ಸರ್ಕಾರದಿಂದ ಬಂದಿರುವಂತದ್ದು. ಸೊ ನಿಮ್ಮ ಹತ್ರನೂ ಕೂಡ ರೇಷನ್ ಕಾರ್ಡ್ ಇದ್ರೆ, ಗೃಹಲಕ್ಷ್ಮಿ ಫಲಾನುಭವಿಗಳನ್ನಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಕರ್ನಾಟಕದಲ್ಲಿ ಮತ್ತೆ ಮುಂದಿನ 5 ದಿನಗಳ ಕಾಲ ಭಾರಿ ಮಳೆ ಅಂತಾನೆ ಹೇಳ್ಬಹುದು. ಗುಡುಗು ಸಿಡಿಲು ಬಿರುಗಾಳಿ ಸಮೇತ ಈ ಜಿಲ್ಲೆಗಳಿಗೆ ಮತ್ತೆ ಹವಾಮಾನ ಇಲಾಖೆ ಅಲರ್ಟ್ ಕೊಟ್ಟಿದೆ. ಅಂದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಆಗುತ್ತೆ ಮತ್ತೆ ಯಾವ ಜಿಲ್ಲೆ ಜನರು ಸ್ವಲ್ಪ ಹುಷಾರಾಗಿರ್ಬೇಕು, ಆ ಜಿಲ್ಲೆ ಹೆಸರನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಕೂಡ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ಇದು ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಈಗ ಖರೀದಿ ಮಾಡಬೇಕಾ ಬೇಡವಾ? ಯಾಕಂದ್ರೆ ಬಂಗಾರ ಮತ್ತು ಬೆಳ್ಳಿ ಒಂದೇ ದಿನ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿರೋದಾದ್ರೂ ಏಕೆ? ಇನ್ನು ಈಗ ತಗೋಬೇಕಾ ಬೇಡವಾ? ಎಷ್ಟು ಇಳಿಕೆ ಆಗಿದೆ? ಎಲ್ಲಾ ಮಾಹಿತಿ ಕೂಡ ನಾವು ನಿಮಗೆ ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ. ಇನ್ನು ಕೊನೆಯದಾಗಿ ನಮ್ಮ ಸರ್ಕಾರದಿಂದ ಭೂ ಬ್ಯಾಂಕ್ ರಚನೆ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಸೂಚನೆ ಕೊಟ್ಟಿದ್ದಾರೆ. ಮನೆ ಇಲ್ಲದವರಿಗೆ, ಸ್ವಂತ ಸೂರು ಇಲ್ಲದವರಿಗೆ ನಿವೇಶನ ಹಂಚಿಕೆ ಮಾಡೋಗೋಸ್ಕರ ಈ ಭೂ ಬ್ಯಾಂಕ್ ರಚನೆ ಮಾಡಿ ಅಂತ ಈಗಾಗಲೇ ಒಂದು ಹೇಳಿಕೆಯನ್ನ ಕೊಡಲಾಗಿದೆ. ಹಾಗಾದ್ರೆ ನಿವೇಶನ ಸಿಗುತ್ತಾ? ಯಾರಿಗೆ ಸಿಗುತ್ತೆ? ಹೇಗೆ ಸಿಗುತ್ತೆ? ಎಲ್ಲ ಅಪ್ಡೇಟ್ ಕೂಡ ನಾವು ನಿಮಗೆ ಈ ವಿಡಿಯೋದಲ್ಲಿ ಕೊಡಲಿದ್ದೇವೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದೆ ಮತ್ತು ತುಂಬಾ ಇಂಪಾರ್ಟೆಂಟ್ ಆಗಿದೆ. ವಿಡಿಯೋನ ಪೂರ್ತಿಯಾಗಿ ದಯವಿಟ್ಟು ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಕೂಡ ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ಈ ವಿಡಿಯೋಗೆ ಒಂದು ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಚಿಕ್ಕ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 31ನೇ ಕಂತಿನ ಗೃಹಲಕ್ಷ್ಮಿ ಹಣ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗಿದೆಯಾ? ಎಸ್ ಆರ್ ನೋ ಅಂತ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಒತ್ತಿ ವೀಕ್ಷಕರೇ. ಮೊದಲಿಗೆ ಹೇಳಬೇಕಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಈಗ 32ನೇ ಕಂತು ಹಣ ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಪ್ರತಿ ತಿಂಗಳು ಒಂದು ಕಂತು ಹಣ ನೋಡಿ. ಜುಲೈ ತಿಂಗಳಲ್ಲಿ 31ನೇ ಕಂತು ಹಣ ಬಿಡುಗಡೆ ಆಗಿದೆ. ಈಗ ಆಗಸ್ಟ್ ತಿಂಗಳಲ್ಲಿ ಲೆಕ್ಕದ ಪ್ರಕಾರ 32ನೇ ಕಂತು ಹಣ ಬಿಡುಗಡೆ ಆಗಬೇಕು. ಯಾಕಂದ್ರೆ ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾಗಿ ಬರೋಬ್ಬರಿ 1 ಅಲ್ಲ 2 ಅಲ್ಲ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಹೌದು, ಎಲ್ಲಾ ಗೃಹಲಕ್ಷ್ಮಿಯರಿಗೆ ಇನ್ನೊಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಇತ್ತ ಮರು ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಲಿದೆ. ಅಂದ್ರೆ ಮರು ಅರ್ಜಿ ಪ್ರಕ್ರಿಯೆ ಒಂದು ಗುಡ್ ನ್ಯೂಸ್. ಯಾಕಂದ್ರೆ ಎಲ್ಲಾ ಅರ್ಹ ಫಲಾನುಭವಿಗಳಿಗೆ ಹಣ ಇನ್ಮುಂದೆ ಚಾಚು ತಪ್ಪದೆ ಕರೆಕ್ಟ್ ಆಗಿ ಬರಲಿದೆ ಅಂತಾನೆ ಹೇಳ್ಬಹುದು. ಅಂದ್ರೆ ಈ ಒಂದು ಯೋಜನೆಯಲ್ಲಿ ಯಾರೆಲ್ಲ ಅನರ್ಹರಿದ್ದಾರೆ ಅವರನ್ನ ತೆಗೆದು ಹಾಕಿದ್ರೆ ಸರ್ಕಾರಕ್ಕೂ ಕೂಡ ಹೊರೆ ಕಡಿಮೆ ಆಗುತ್ತೆ. ಇತ್ತ ಅರ್ಹ ಫಲಾನುಭವಿಗಳಿಗೆ, ನೈಜ ಫಲಾನುಭವಿಗಳಿಗೆ ಹಣ ಹೋಗ್ತಾ ಇದೆ ಎಂಬ ಒಂದು ಸಮಾಧಾನ ಕೂಡ ಒಂದು ಇರುತ್ತೆ. ಸೊ ವೀಕ್ಷಕರೇ, ಮರು ಅರ್ಜಿ ಪ್ರಕ್ರಿಯೆ ಆದ್ರೆ ತುಂಬಾನೇ ಒಳ್ಳೇದು ಅಂತ ನಾವು ಹೇಳ್ತೇವೆ. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ಯಾಕಂದ್ರೆ ಬಯೋಮೆಟ್ರಿಕ್ ಮತ್ತು ನಿಮ್ಮ ಮುಖಚೇರೆ ದೃಢೀಕರಣ ಮುಂದಿನ ಬರೋ ದಿನ ನೀವು ಕೊಡಬೇಕಾಗುತ್ತೆ. ಇನ್ನು ನಿಮ್ಮ ಮನೆಗೆ ಅಧಿಕಾರಿಗಳು ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರು, ಗ್ಯಾರಂಟಿ ಯೋಜನೆ ಸಿಬ್ಬಂದಿಗಳು ಕೂಡ ನಿಮ್ಮ ಮನೆ ಬಾಗಿಲಿಗೆ ಗೃಹಲಕ್ಷ್ಮಿಯ ನಮೂನೆ ಅರ್ಜಿ, ಹೊಸದಾಗಿ ಒಂದು ಅರ್ಜಿ ಕೂಡ ನಿಮಗೆ ಕೊಡ್ತಾರೆ. ಅದನ್ನ ನೀವು ತುಂಬಿ ವಾಪಸ್ ಕೊಡಬೇಕು. ನಂತರ ಬಯೋಮೆಟ್ರಿಕ್ ಮತ್ತು ನಿಮ್ಮ ಹೆಬ್ಬಟ್ಟು ಗುರುತು ಮತ್ತು ನಿಮ್ಮ ಮುಖಚೇರೆ ದೃಢೀಕರಣ ಕೊಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಏನಿದೆ ಅಂದ್ರೆ ಗೃಹಲಕ್ಷ್ಮಿಯರ ಮೊಬೈಲ್ ಸಂಖ್ಯೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರಬೇಕು. ಇಲ್ಲಿ ಏನಾಗಿದೆ ಅಂದ್ರೆ ತುಂಬಾ ಜನ ಯಾರದ್ದು ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡಿಬಿಟ್ಟಿರ್ತಾರೆ. ಸೊ ಅಂತವರ ಒಂದು ನಂಬರ್ಗೆ OTP ಹೋದಾಗ ಅವಾಗ ನಿಮಗೆ OTP ಯಾವ ನಂಬರ್ಗೆ ಹೋಗಿದೆ, ಎಲ್ಲಿ ಹೋಗಿದೆ ಎಂಬುದೇ ಗೊತ್ತಾಗಲ್ಲ. ಅವಾಗ ನಿಮಗೆ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಸಮಸ್ಯೆ ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಜಾಯ್ನ್ ಆಗೋಗಿ ಯಾವ ಮೊಬೈಲ್ ಸಂಖ್ಯೆ ಕೊಟ್ಟಿದ್ರಲ್ಲ ಅದು ಕೂಡ ರೆಡಿ ಇಟ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದೆಯಲ್ಲ ಅಂತ ಕಡ್ಡಾಯವಾಗಿ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಇನ್ನು ನಿಮ್ಮ ಮೊಬೈಲ್ ಸಂಖ್ಯೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರಬೇಕು. ಯಾರದ್ದು ಮೊಬೈಲ್ ನಂಬರ್ ಲಿಂಕ್ ಇದ್ರೂ ಕೂಡ ನಡೆಯೋದಿಲ್ಲ ಅಂತ ಹೇಳಲಾಗಿದೆ. ಮತ್ತೆ ತುಂಬಾ ಜನ ಹಣ ಬಂದಿಲ್ಲ ಅಂತಾನು ಕಮೆಂಟ್ ಮಾಡ್ತಿದ್ದಾರೆ. ಈಗಾಗಲೇ 3,89,000 ಗೃಹಲಕ್ಷ್ಮಿ ಹೆಸರನ್ನ ತೆಗೆದು ಹಾಕಿದ್ದಾರೆ. ಯಾರ ಹೆಸರನ್ನ ತೆಗೆದಿದ್ದಾರೆ, ಯಾರ ಹೆಸರು ಡಿಲೀಟ್ ಆಗಿದೆ ಅಂದ್ರೆ ಮೊಟ್ಟ ಮೊದಲ ಬಾರಿ ಬರೋದು ಮೃತಪಟ್ಟವರ ಹೆಸರನ್ನ ತೆಗೆದು ಹಾಕಿದ್ದಾರೆ. ತೆರಿಗೆ ಪಾವತಿ ಮಾಡ್ತಾ ಇದ್ದವರು, GST ರಿಟರ್ನ್ಸ್ ಮಾಡ್ತಿದ್ದವರು, ಗೃಹಲಕ್ಷ್ಮಿರಾಗಿರ್ಲಿ, ಅವರ ಪತಿ, ಅವರ ಯಜಮಾನರಾಗಿರ್ಲಿ, ತೆರಿಗೆ ಪಾವತಿದಾರರು ಇದ್ರೆ, GST ರಿಟರ್ನ್ಸ್ ಮಾಡ್ತಿದ್ರೆ ಅಂತವರ ಗೃಹಲಕ್ಷ್ಮಿ ಹಣವನ್ನು ಕೂಡ ತಡೆ ಹಿಡಿಯಲಾಗಿದೆ ಅಂತ ಹೇಳಲಾಗಿದೆ ವೀಕ್ಷಕರು. ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು 32ನೇ ಕಂತು ಹಣ ಯಾವಾಗ ಬಿಡುಗಡೆ ಆಗುತ್ತೆ ನೋಡಿ. ಆಗಸ್ಟ್ ತಿಂಗಳಲ್ಲಿ ಮತ್ತೊಂದು ಕಂತಿನ 2,000 ರೂಪಾಯಿ ಹಣ ಬಿಡುಗಡೆ ಆಗುತ್ತೆ. ಯಾರಿಗೆಲ್ಲ 31ನೇ ಕಂತು ಹಣ ಬಂದಿದ್ದಿಲ್ಲ ನೋಡಿ ಅಂತವರಿಗೂ ಕೂಡ 31ನೇ ಕಂತಿನ ಹಣ 2ನೇ ಹಂತದಲ್ಲಿ ಎಲ್ಲರ ಅಕೌಂಟ್ಗೂ ಕೂಡ ಜಮೆ ಆಗ್ತಾ ಇದೆ. ಹೌದು, ನಿನ್ನೆವರೆಗೂ ಕೂಡ 2,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಜಮೆ ಆಗಿರುವಂತದ್ದು. ಸೊ ನಿಮ್ಮ ಅಕೌಂಟ್ ಕೂಡ ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಅಕೌಂಟ್ಗೆ ಹಣ ಬಂದಿದೆಯಲ್ಲ ಅಂತ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ. ನಿಮ್ಮ ಹತ್ರ BPL ಕಾರ್ಡ್ ಇದ್ರೆ ನೋಡಿ, ಪಂಚ ಗ್ಯಾರಂಟಿ ಯೋಜನೆ ಫಲಾನುಭವಿಗಳಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆ ಮರು ಪರಿಷ್ಕರಣೆ ಮಾಡ್ತಿದ್ದಾರೆ. ಇನ್ನು ಗೃಹ ಜ್ಯೋತಿ ಯೋಜನೆಗಾಗಲೇ ಮರು ಪರಿಷ್ಕರಣೆ ಶುರುವಾಗಿದೆ. ಇತ್ತ
ಫ್ರೀ ಬಸ್ ನಲ್ಲಿ ಓಡಾಡೋರಿಗೆ ಅಂದ್ರೆ ಉಚಿತ ಬಸ್ ನಲ್ಲಿ ಪ್ರಯಾಣಿಸುವ ಮಹಿಳೆಯರಿಗೆ, ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಮುಂದಿನ ಬರೋ ದಿನಗಳಲ್ಲಿ ಮಾಡಲಾಗುತ್ತೆ. ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳಲಾಗುತ್ತೆ. ಇನ್ನು 4ನೇದಾಗಿ ಅನ್ನಭಾಗ್ಯ ಫಲಾನುಭವಿಗಳು ಅಂದ್ರೆ ಆ ಗ್ಯಾರಂಟಿ ಯೋಜನೆಯಲ್ಲಿ ಈ ಒಂದು BPL ಕಾರ್ಡ್ ಇದ್ರಿಗೂ ಕೂಡ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ರಲ್ಲ ಅನ್ನಭಾಗ್ಯ ಯೋಜನೆ, ಇದರಲ್ಲೂ ಕೂಡ ಭಾರಿ ಒಂದು ಬದಲಾವಣೆ ಆಗ್ತಾ ಇರುವಂತದ್ದು. ಇಂದಿರಾ ಫುಡ್ ಕಿಟ್ ಯಾವಾಗ ವಿತರಣೆ ಮಾಡ್ತಾರೆ ಅಂದ್ರೆ ನೋಡಿ, ಇತ್ತ ನಿಮಗೆ ಕೇಂದ್ರ ಸರ್ಕಾರದಿಂದ 3 kg ರಾಗಿ ಹಾಗೂ ಒಟ್ಟು 2 kg ಅಕ್ಕಿಯನ್ನ ಕೊಡ್ತಿದ್ದಾರೆ. ಅಂದ್ರೆ 5 kg ಆಯ್ತು. ಇತ್ತ ಕರ್ನಾಟಕ ಸರ್ಕಾರದಿಂದ ನಿಮಗೆ 5 kg ಆಹಾರ ಧಾನ್ಯಗಳು ಅದರಲ್ಲಿ ಅಕ್ಕಿಯನ್ನ ಕೊಡ್ತಿದ್ದಾರೆ. ಸೊ ಟೋಟಲ್ ಆಗಿ 7 kg ಅಕ್ಕಿ ಆಗುತ್ತೆ. 3 kg ರಾಗಿ ಸದ್ಯಕ್ಕೆ ರಾಜ್ಯಾದ್ಯಂತ ವಿತರಣೆ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಜೋಳ ವಿತರಣೆ ಕೂಡ ಇಲ್ಲ ಅಂತ ಹೇಳಲಾಗಿದೆ. ದಾಸ್ತಾನು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲ. ಆದ್ರೆ ಸದ್ಯಕ್ಕೆ ಈಗ 7 kg ಅಕ್ಕಿ, 3 kg ರಾಗಿ ವಿತರಣೆ ಆಗ್ತಾ ಇದೆ. ಮುಂದಿನ ಬರುವ ದಿನಗಳಲ್ಲಿ ಅಂದ್ರೆ ಇನ್ನು 2-3 ತಿಂಗಳಲ್ಲಿ ಇಂದಿರಾ ಫುಡ್ ಕಿಟ್ ಅನ್ನ ನ್ಯಾಯಬೆಲೆ ಅಂಗಡಿಗಳಲ್ಲಿ ವಿತರಣೆ ಮಾಡಲಾಗುತ್ತೆ. BPL ಕಾರ್ಡ್ ಇದ್ದವರಿಗೆ ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ. ಅಂದ್ರೆ ನೋಡಿ, ನಿಮಗೆ ಇತ್ತ 3 kg ರಾಗಿ, 2 kg ಅಕ್ಕಿ ಕೂಡ ಸಿಗುತ್ತೆ ಕೇಂದ್ರ ಸರ್ಕಾರದಿಂದ. ಕರ್ನಾಟಕ ಸರ್ಕಾರದಿಂದ ಅಕ್ಕಿ ಸಿಗಲ್ಲ. ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಹೆಸರು ಕಾಳು ಕೂಡ ಇತ್ತು ಲಿಸ್ಟ್ ಅಲ್ಲಿ. ಆದ್ರೆ ಅದನ್ನ ಸದ್ಯಕ್ಕೆ ಇಲ್ಲ ಅಂತ ಹೆಚ್ಚುವರಿಯಾಗಿ ತೊಗರಿ ಬೇಳೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೊ ನಿಮಗೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ 6 ಆಹಾರ ಸಾಮಗ್ರಿಗಳು ಸಿಗಲಿದೆ ಅಂತ ಹೇಳ್ಬಹುದು. ಅಕ್ಕಿ, ರಾಗಿ ಕೂಡ ಕೇಂದ್ರದಿಂದ ಸಿಗುತ್ತೆ. ರಾಜ್ಯದಿಂದ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ ಎಲ್ಲ ಆಹಾರ ಸಾಮಗ್ರಿಗಳ ಒಂದು ಕಿಟ್ ಅನ್ನ ನಿಮಗೆ ಕೊಡಲಾಗುತ್ತೆ. ಒಂದು ಕುಟುಂಬಕ್ಕೆ 1 ಕಿಟ್ ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ. ಮುಂದಿನ ಬರೋ ದಿನಗಳಲ್ಲಿ BPL ಕಾರ್ಡ್, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ವಿತರಣೆ ಮಾಡ್ತಾರೆ. ಇನ್ನು 2ನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ BPL ಕಾರ್ಡ್ಗೆ ಇದ್ದ ಆದಾಯ ಲಿಮಿಟ್ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡುವ ಒಂದು ನಿರ್ಧಾರ ತಗೊಳ್ಳಿದ್ದಾರಂತೆ. ಅಂದ್ರೆ ಈಗ ದಿನಕ್ಕೆ 500 ರೂಪಾಯಿ ಅಂದ್ರೆ ತಿಂಗಳಿಗೆ 15,000 ದುಡಿತಿರಂದ್ರೂ ಕೂಡ ನಿಮ್ಮ BPL ಕಾರ್ಡು ಬಂದ್ ಆಗುವ ಎಲ್ಲಾ ಸಾಧ್ಯತೆಗಳು ಇದ್ದಾವೆ. ಅದಕ್ಕಂದ್ರೆ 1,20,000 ರೂಪಾಯಿ ಆದಾಯದ ಮೇಲೆ ಯಾರಾದ್ರೂ ಹಣ ಅರ್ನ್ ಮಾಡ್ತಾ ಇದ್ರೆ ಅಂತವರಿಗೆ BPL ಕಾರ್ಡ್ ಸಿಗಲ್ಲ, ಅವರಿಗೆ APL ಕಾರ್ಡ್ಗೆ ವರ್ಗಾವಣೆ ಮಾಡ್ತಿದ್ದಾರೆ. ಸೊ ಈ ತರ ಆಗ್ಬಾರ್ದು. ಅಂದ್ರೆ ದಿನಕ್ಕೆ 500 ರೂಪಾಯಿ ಈಗ ಕೂಲಿ ಮಾಡೋರು ಕೂಡ 1,20,000 ಮೇಲೆ ದುಡಿತಾ ಇದ್ದಾರೆ. ಸೊ ಅಂತವರಿಗೋಸ್ಕರ ಅಂತ ಯಾರದ್ದು ಬಡವರ BPL ಕಾರ್ಡು ಬಂದ್ ಆಗ್ಬಾರ್ದು ಅಂತ ಇದನ್ನ ಚೇಂಜ್ ಮಾಡ್ತಿದ್ದಾರೆ. ಅದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ನೀವು ತಿಂಗಳಿಗೆ 25,000 ದುಡಿತೀರಂದ್ರೂ ಕೂಡ ನಿಮಗೆ BPL ಕಾರ್ಡ್ ಸಿಗುವ ಸಾಧ್ಯತೆ ಇರುತ್ತೆ. 2ನೇ ದೊಡ್ಡ ಗುಡ್ ನ್ಯೂಸ್. ಇನ್ನು ನ್ಯಾಯಬೆಲೆ ಅಂಗಡಿಗಳು ಇನ್ನು ಮುಂದೆ ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ಇದು ಕೂಡ ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಭೂ ಬ್ಯಾಂಕ್ ರಚನೆ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು 3ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು. ಸ್ವಂತ ಸೂರಿಲ್ಲದವರಿಗೆ ನಿವೇಶನ ಹಂಚಿಕೆ ಮಾಡೋದಕ್ಕೆ ಭೂ ಬ್ಯಾಂಕ್ ರಚನೆ ಮಾಡಿ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಕೊಡಲಾಗಿದೆ. ಹೌದು, ಅಧಿಕೃತವಾಗಿ ನಾವು ನಿಮಗೆ ಸ್ಕ್ರೀನ್ ಮೇಲೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಟ್ವೀಟ್ ಮಾಡಿರೋ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತಾ ಇದ್ದೇವೆ, ನೋಡ್ತಿರ್ಬೋದು. ಪ್ರತಿಯೊಬ್ಬರು ಸ್ವಂತ ಸೂರು ಹೊಂದಲು ಪ್ರತಿ ತಾಲೂಕಿನಲ್ಲಿ ವಸತಿ ರಹಿತರಿಗೆ ಅಂದ್ರೆ ಮನೆ ಇಲ್ಲದವರಿಗೆ ನಿವೇಶನ ನೀಡಲು ಜಿಲ್ಲಾಧಿಕಾರಿಗಳು ಭೂ ಬ್ಯಾಂಕ್ ಅನ್ನ ರಚಿಸಬೇಕು ಅಂತ ಇಲ್ಲಿ ಬರೆದಿರುವಂತದ್ದು. ಅಂದ್ರೆ ಇದರ ಅರ್ಥ ಏನು, ನಿಮ್ಮ ಹತ್ರ ಸ್ವಂತ ಸೂರು ಇಲ್ಲ ಅಂದ್ರೆ, ಮನೆ ಇಲ್ಲ ಅಂದ್ರೆ ಅಂತವರಿಗೆ ನಿವೇಶನ ಕೊಡಲಾಗುತ್ತೆ. ಮುಂದಿನ ಬರೋ ದಿನಗಳಲ್ಲಿ ಭೂ ಬ್ಯಾಂಕ್ ಅನ್ನ ರಚನೆ ಮಾಡಿ ಆ ಒಂದು ಯೋಜನೆ ಮೂಲಕ ನಿವೇಶನ ಹಂಚಿಕೆ ನಡೀಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಇದು ಕೂಡ ಮತ್ತೊಂದು ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಆದ್ರೆ ಈಗಾಗಲೇ ಸ್ವಂತ ಮನೆ ಇದ್ದವರಿಗೆ ಇದು ಯೋಜನೆ ಅಪ್ಲೈ ಆಗೋದಿಲ್ಲ. ಇದು ಕೇವಲ ಬಡವರಿಗೆ ಮತ್ತು ಕೇವಲ ಅಂದ್ರೆ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇದರಲ್ಲಿ ಆಡ್ ಆನ್ ಆಗಲಿದೆ. ಮುಂದಿನ ಬರೋ ದಿನ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ನಾವು ನಿಮಗೆ ಕೊಡಲಿದ್ದೇವೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ಹೌದು, ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ಅಂತ ಇದೆ. ಬಂಗಾರ ಮತ್ತು ಬೆಳ್ಳಿಯಲ್ಲಿ ಟ್ರೇಡ್ ಆಗುತ್ತೆ. ನೋಡಿ, ಬೆಳ್ಳಿ ಒಂದು ದಿನ ಬರೋಬ್ಬರಿ 5,000 ರೂಪಾಯಿಷ್ಟು ಇಳಿಕೆ ಆಗಿದೆ. ಅಂದ್ರೆ ನಿನ್ನೆ ಇವತ್ತು MCX ಅಲ್ಲಿ 2,21,000 ರೂಪಾಯಿ, ಇವತ್ತು ಮತ್ತೆ ಲೋವೆಸ್ಟ್ 2,16,000, 2,17,000 ಮತ್ತೆ ಹಳೆಯ ರೇಟ್ಗೆ ಈಗ ಬೆಳ್ಳಿ ಬರ್ತಾ ಇದೆ. ತುಂಬಾ ದಿನಗಳ ನಂತರ 2,17,000 ರೂಪಾಯಿಗೆ ಬೆಳ್ಳಿ ಮತ್ತೊಮ್ಮೆ ಬಂದಿರುವಂತದ್ದು ವೀಕ್ಷಕರೇ. ಈಗ 1 kg ಬೆಳ್ಳಿ ಬೆಲೆ ಆನ್ಲೈನ್ ನಲ್ಲಿ 2,17,000 ತೋರಿಸ್ತಾ ಇದೆ ಶೇರ್ಸ್ ಗಳಲ್ಲಿ. ಆದ್ರೆ ನೀವೇನಾದ್ರೂ ಆಫ್ಲೈನ್ ಮಾರ್ಕೆಟ್ ಅಲ್ಲಿ ತಗೋತೀರಾ ಅಂದ್ರೆ 1 kg ಬೆಳ್ಳಿ ಬೆಲೆ 2,35,000 ರೂಪಾಯಿಗೆ ಸಿಗ್ತಾ ಇದೆ. ಅಂದ್ರೆ ನಿನ್ನೆ 2,45,000 ರೂಪಾಯಿ ಇತ್ತು, 10,000 ರೂಪಾಯಿ ಇಳಿಕೆ ಆಗಿದೆ. ಅಂದ್ರೆ ನೀವು ಮೇ ತಿಂಗಳಲ್ಲಿ ಬೆಳ್ಳಿ 3 ಲಕ್ಷ ರೂಪಾಯಿದ್ದು ಈಗ 2,35,000, ಹತ್ತತ್ರ 65,000-70,000 ರೂಪಾಯಿಷ್ಟು ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿದೆ. ಇನ್ನು ಬಂಗಾರ ಕೂಡ ಈ ಪ್ರಕಾರ ಒಂದೇ ದಿನ 3,000 ರೂಪಾಯಿಷ್ಟು ಇಳಿಕೆ ಆಗಿರುವಂತದ್ದು. ನೋಡಿ, 1,44,000 ರೂಪಾಯಿಂದ ಈಗ ಆನ್ಲೈನ್ MCX ಅಲ್ಲಿ 1,41,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಬಂಗಾರ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಇಳಿಕೆ ಆಗಿರುವಂತದ್ದು ವೀಕ್ಷಕರೇ. ಈಗ ಮಾರ್ಕೆಟ್ ಅಲ್ಲಿ ಬಂಗಾರ ಬೆಲೆ 1,43,000 ರೂಪಾಯಿಗೆ 10 ಗ್ರಾಮ್ ಗಟ್ಟಿ ಬಂಗಾರ ಮಾರಾಟ ಮಾಡ್ತಿದ್ದಾರೆ. ಅಂದ್ರೆ ವೀಕ್ಷಕರು ಲೆಕ್ಕ ಮಾಡಿ, ಹೋದ 2 ತಿಂಗಳ ಹಿಂದೆ 1,60,000 ರೂಪಾಯಿ ಇತ್ತು, ಈಗ 1,43,000, ಹತ್ತತ್ರ 17,000-18,000 ರೂಪಾಯಿಷ್ಟು ಬೆಲೆ ಇಳಿಕೆಯಲ್ಲಿ ಸಾಗ್ತಾ ಇದೆ. ಬಂಗಾರ ಬೆಳ್ಳಿ ಎರಡೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇದ್ದಾವೆ. ಮುಂದಿನ ಬರೋ ದಿನ ಇನ್ನಷ್ಟು ಸ್ವಲ್ಪ ಇಳಿಕೆ ಆಗುವ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂದ್ರೆ ಅಮೆರಿಕ ನಡುವೆ ಮತ್ತೆ ಯುದ್ಧ ಶುರುವಾಗಿದೆ, ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಹೀಗಾಗಿ ಬಂಗಾರ ಬೆಳ್ಳಿ ಬೆಲೆ
ಇಳಿಕೆ ಆಗ್ತಾ ಇರುವಂತದ್ದು. ಇನ್ನು ನಮ್ಮ ಕರ್ನಾಟಕದಲ್ಲಿ ಮತ್ತೆ ಮಳೆ ಅಲರ್ಟ್ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಆಗಲಿದೆ ಅಂದ್ರೆ ಮುಂದಿನ 5 ದಿನಗಳ ಕಾಲ ಭಾರಿ ಮಳೆ ಆಗಲಿದೆ. ನೋಡಿ, ಮೊದಲಿಗೆ ಕರಾವಳಿ ಭಾಗದಲ್ಲಿ ಮತ್ತು ಮಲೆನಾಡಿನ ಭಾಗದಲ್ಲಿ ಜನರು ಅಲರ್ಟ್ ಆಗಿ ಇರುವಂತೆ ಹವಾಮಾನ ಇಲಾಖೆ ಒಂದು ಅಪ್ಡೇಟ್ ಕೊಟ್ಟಿದೆ ವೀಕ್ಷಕರೇ. ಗುಡುಗು, ಸಿಡಿಲು ಮತ್ತು ವಾಯುಭಾರ ಕುಸಿತ ಪರಿಣಾಮ ಸಿಡಿಲು, ಗುಡುಗು ಮಾತ್ರ ಅಲ್ಲ, ಬಿರುಗಾಳಿ ಸಮೇತ ಮಳೆ ಆಗಲಿದೆ. ಅಂದ್ರೆ ಜೋರಾಗಿ ಗಾಳಿ ಕೂಡ ಬೀಸಲಿದೆ ಅಂತ ಹೇಳಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಬೆಳಗಾವಿ ಈ ಜಿಲ್ಲೆಗಳಲ್ಲಿ 5 ದಿನಗಳ ಕಾಲ ಭಾರಿ ಮಳೆ ಆಗುತ್ತೆ. ಇನ್ನು ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ಹಾಸನ, ಕೊಡಗು, ಕಲಬುರಗಿ, ರಾಯಚೂರು, ಯಾದಗಿರಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಗದಗ, ಕೊಪ್ಪಳ, ಬಾಗಲಕೋಟೆ ಈ ಭಾಗದಲ್ಲೂ ಕೂಡ ಸಾಧಾರಣ ಮಳೆ ಆದ್ರೂ ಕೂಡ ಸಂಜೆ ಹೊತ್ತಿಗೆ ಮೋಡ ಕವಿದ ವಾತಾವರಣ, ಚಳಿ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ಇಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಮಂಡ್ಯ, ತುಮಕೂರು, ಚಾಮರಾಜನಗರ, ಹಾವೇರಿ, ಹಾಸನ, ಕೊಡಗು ಈ ಭಾಗದಲ್ಲೂ ಕೂಡ ಮಳೆ ಆಗುತ್ತೆ, ಸಾಧಾರಣ ಮಳೆ ಆಗುತ್ತೆ. ಆದ್ರೆ ಚಳಿ ಪ್ರಮಾಣ ಜಾಸ್ತಿ ಇರುತ್ತೆ. ಮತ್ತೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ರೆ, ವಯಸ್ಸಾದವರು ಇದ್ರೆ ನೋಡಿ, ವೈರಲ್ ಫೀವರ್ ಕೂಡ ಶುರು ಆಗಿದೆ. ಅಂದ್ರೆ ಕೆಮ್ಮು, ನೆಗಡಿ, ಶೀತ, ಜ್ವರ, ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಈ ತರ ಕೇಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ರೆ ಆದಷ್ಟು ಸ್ವಲ್ಪ ಎಚ್ಚರವಾಗಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.